ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ನಾನು ಇವತ್ತಿನ ವಿಡಿಯೋದಲ್ಲಿ ಇಡ್ಲಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ಹೇಗೆ ನಾವು ಸಾಂಬಾರು ರೆಸಿಪಿ ಮಾಡ್ಕೋಬೋದು ಅಂತ ನೋಡಿಸ್ತಾ ಇದ್ದೀನಿ. ಇದು ನಾನು ಇವತ್ತು ಖಾರ ಎಲ್ಲ ರುಬ್ಕೊಂಡು ಮಾಡ್ತಿರೋದು. ಇದನ್ನು ಹಾಗೆ ಕೂಡ ಮಾಡ್ಬೋದು. ಮೊದಲಿಗೆ ನಾನು 1 ಗ್ಲಾಸಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ, 2 ಟೊಮೆಟೊ, 1 ಚಿಟಿಕೆಯಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ, ಇದಿಷ್ಟು ಹಾಕಿ ನೀರು ಹಾಕಿ ಇದನ್ನು ಒಂದು 4 to 5 ವಿಜಿಲ್ಸ್ನ ಕೂಗಿಸ್ಕೋಬೇಕು. ಆಗ ಬೇಳೆ ಚೆನ್ನಾಗಿ ಬೆಂದಿರುತ್ತೆ. ನೀವು ಟೊಮೆಟೊ ರುಬ್ಬೋದಕ್ಕೆ ಹಾಕಲ್ಲ, ಒಗ್ಗರಣೆಗೆ ಹಾಕ್ಕೊತೀನಿ ಅಂತಂದರೆ ಬರೀ ಬೇಳೆ ಹಾಕಿ ಕೂಡ ನೀವು ಬೇಯಿಸ್ಕೋಬೋದು. ನನಗೆ ಟೊಮ್ಯಾಟೊ ಹಾಗೆ ಸಿಕ್ಕಕ್ಕೆ ಇಷ್ಟ ಇರೋದಿಲ್ಲ ಅಂದ್ಬಿಟ್ಟು ನಾನು ಈ ರೀತಿ ರುಬ್ಕೊಳ್ಳೋಕೆ ಹಾಕ್ಕೊಳ್ಳೋದ್ರಿಂದ ಇಲ್ಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲಿ ಖಾರ ರುಬ್ಕೊಳ್ಳೋಕ್ಕೆ ಈಗ ನಾನು ಒಂದು ದೊಡ್ಡ ಸ್ಪೂನಲ್ಲಿ ಧನಿಯಾ ಕಾಳನ್ನ ಫ್ರೈ ಮಾಡ್ಕೊತಾ ಇದ್ದೀನಿ, ಡ್ರೈ ರೋಸ್ಟು. ಇದು ಕೂಡ ಅಷ್ಟೇ, ಕಲರ್ ಸ್ವಲ್ಪ ಚೇಂಜ್ ಆಗಿ ಮತ್ತು ಸ್ಮೆಲ್ ಕೂಡ ಅದು ಅರೋಮಾ ಅಂತಂದರೆ ಧನಿಯಾ ಸ್ಮೆಲ್ ಬರುತ್ತಲ್ವ ಉರಿತಿದ್ರೆ ನಾವು, ಅದು ಬರಬೇಕು ಅಷ್ಟು ಕೂಡ ನಾವು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಡೈರೆಕ್ಟಾಗಿ ಮಾಡ್ಕೊಳ್ಳೋಂಗಿದ್ರೆ ನೀವು ಡೈರೆಕ್ಟಾಗಿ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಬೇಕಿದ್ರೆ ಹಾಕೋಬೋದು. ಇದಿಷ್ಟು ಹಾಕಿ ಕೂಗಿಸ್ಕೊಂಡು ಕೂಡ ಮಾಡ್ಕೊತಾರೆ. ಅದು ಇಲ್ಲ ಬೇಳೆ ಸಾರು ಥರನೂ ಮಾಡ್ಕೊತಾರೆ. ಬಟ್ ಯಾವಾಗಲೂ ಇಡ್ಲಿಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಹೋಟೆಲ್ ಸ್ಟೈಲ್ಸಲ್ಲಿರುತ್ತಲ್ಲ ಅದೇ ಥರ ಟೇಸ್ಟ್ ಕೊಡುತ್ತೆ. ಈಗ ನಾನು ಕಡಲೆಬೇಳೆ ಕೂಡ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಉದ್ದಿನಬೇಳೆ ಇದೆಲ್ಲ ಆ್ಯಡ್ ಮಾಡಿಕೊಂಡು ಈಗ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಉದ್ದಿನಬೇಳೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಇದಿಷ್ಟು ಜೀರಿಗೆ 1 ಸ್ಪೂನ್ ಅದಿಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದನ್ನು ಕೂಡ ಸಪ್ರೇಟಾಗಿ ಇಟ್ಕೊಂಡೆ. ಈಗ ಕಾಳು ಮೆಣಸು ಮತ್ತು ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಕಾಳು ಮೆಣಸು ಬಂದು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಂತ ಹಾಕ್ಕೊಂಡಿದ್ದೀನಿ, ಮತ್ತು ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಇಡ್ಲಿ ಉದ್ದಿನ ಕಾಳು ಸ್ವಲ್ಪ ಮಂದ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಟಿಪ್ ಅಂತ ಹೇಳ್ಬೋದು, ಬಾಣಂತಿಯರಿಗೆ ಇಡ್ಲಿ ಕೊಡ್ತಾರೆ ತುಂಬಾ. ಇಡ್ಲಿ ಜೊತೆ ಮೆಣಸನ್ನ ಪುಡಿ ಮಾಡಿ ಇಡ್ಲಿ ಇಡುವಾಗ ಆ ಪುಡಿನ ಹಾಕಿ ಕೊಡೋದ್ರಿಂದ ಮಗುಗೆ ಕೂಡ ಜೀರ್ಣಶಕ್ತಿ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ. ನನ್ನ ಈ ಸೀರೀಸಲ್ಲಿ ನನ್ನ ಬಾಣಂತನದಲ್ಲಿ ಹೇಗೆ ಮಾಡಿದರು ಅನ್ನೋದನ್ನು ಒಂದೊಂದಾಗೆ ಹಂಗೆ ಶೇರ್ ಮಾಡ್ಕೋತಾ ಇರ್ತೀನಿ. ಹಾಗೆ ಈಗ ಅದನ್ನು ಫ್ರೈ ಆಗಿದ ತಕ್ಷಣ ಆನಿಯನ್ಸ್ನ ಕೂಡ ಹಾಕ್ಕೊಂಡಿದ್ದೀನಿ. ಆನಿಯನ್ಸ್ನ ನಾನು ಸಣ್ಣ ಈರುಳ್ಳಿ ಅಂತಾರಲ್ವ, ಇದು ತುಂಬ ಟೇಸ್ಟ್ ಕೊಡುತ್ತೆ. ನಾನು ಸಣ್ಣ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂತಂದರೆ ದೊಡ್ಡದು ಮಾಮೂಲಿ ಈರುಳ್ಳಿ ಬರುತ್ತಲ್ಲ, ಅದನ್ನು 1 ಈರುಳ್ಳಿ ಹಾಕ್ಕೊಂಡು ಖಾರಕ್ಕೆ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಅದು ಕೂಡ ಅಷ್ಟೇ ಒಂದು 7ರಿಂದ 8 ಹಾಕ್ಕೊಂಡಿದ್ದೀನಿ. ಮತ್ತು ಆಗಲೇ 8 ಟೊಮ್ಯಾಟೊ ನಾವು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕಿ, ಹಸಿ ಕೊಬ್ಬರಿ 1 ಕಪ್ಪಷ್ಟು, ಒಂದು ಜಾಮೂನ್ ಕಪ್ಪಷ್ಟು ಹಸಿ ಕೊಬ್ಬರಿ ಹಾಕ್ಕೊಂಡು ಇದಿಷ್ಟನ್ನು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾನು ಪೇಸ್ಟ್ ಥರ ಮಾಡ್ಕೊಂಡು ಬಂದಿದ್ದೀನಿ. ನೀವು ಅಕಸ್ಮಾತ್ ಆಗಲೇ ಹೇಳ್ದಂಗೆ ಟೊಮ್ಯಾಟೊ ರುಬ್ಬಕ್ಕೆ ಹಾಕ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಆನಿಯನ್ ಫ್ರೈ ಮಾಡ್ತೀವಲ್ಲ ಅದಾದಮೇಲೆ ಕೂಡ ಫ್ರೈ ಮಾಡ್ಕೋಬೋದು. ಟೊಮ್ಯಾಟೊನ ಸಣ್ಣಕ್ಕೆ ಹಚ್ಚಿಬಿಟ್ಟು ನನಗೆ ರುಬ್ಕೊಳ್ಳೋದ್ರಿಂದ ಟೇಸ್ಟ್ ಇಷ್ಟ ಆಗುತ್ತೆ ಅಂತ ನಾನು ಯಾವಾಗಲೂ ಇದೇ ರೀತಿಯೇ ಮಾಡ್ಕೊಳ್ಳೋದು. ಮತ್ತು ಈಗ ಆಯಿಲ್ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ನಿಮಗೆ ಇದಕ್ಕೆ ತರಕಾರಿ ಕೂಡ ಹಾಕ್ಕೊತಾರೆ, ಮುಲ್ಲಂಗಿ ಮತ್ತು ನುಗ್ಗೆಕಾಯಿ ಈ ರೀತಿ ತರಕಾರಿ ಕೂಡ ಆ್ಯಡ್ ಮಾಡ್ಕೊತಾರೆ. ಬಟ್ ಯಾವಾಗಲೂ ಇಡ್ಲಿ ಸಾಂಬಾರಿಗೆ ನನಗೆ ಪ್ಲೇನ್ ಆಗಿದ್ರೇ ಇಷ್ಟಪಡೋದ್ರಿಂದ ನಾನು ಯಾವುದೇ ರೀತಿ ತರಕಾರಿ ಆ್ಯಡ್ ಮಾಡಲ್ಲ. ಜಸ್ಟ್ ಏನು ನಾನು ಬೇಯಿಸ್ಕೊತೀನಲ್ವ ಬೇಳೆ ಮಾತ್ರ ಅದನ್ನು ಹಾಕ್ಕೊತೀನಿ ಅಷ್ಟೇ. ಈಗ ಆಯಿಲ್ ಎಲ್ಲ ಫ್ರೈ ಏನಂತಾರೆ ಕಾದ್ಮೇಲೆ ಸಾಸಿವೆ ಹಾಕಿ ಈಗ ಆನಿಯನ್ಸ್ ಕೂಡ ಸ್ವಲ್ಪ ಫ್ರೈ ಆಗಕ್ಕೆ ಬಿಟ್ಟಿದ್ದೀನಿ. ಸಣ್ಣ ಈರುಳ್ಳಿ ಸಾಂಬಾರು ಈರುಳ್ಳಿ ಅಂತಲೇ ಅಂತಾರೆ ಇದನ್ನು, ತುಂಬ ಟೇಸ್ಟ್ ಕೊಡುತ್ತೆ ಇದು ಬಿಡಿಸೋದು ಸ್ವಲ್ಪ ಕಷ್ಟ. ಇದು ಬಿಡಿಸೋದು ಏನು ಮಾಡಬೇಕಂತಂದರೆ ನೀವು ಒಂದು ½ ಆನ್ ಅವರ್ ಮುಂಚೆ ನೀರಲ್ಲಿ ಚೆನ್ನಾಗಿ ನೆನೆಸ್ಬಿಟ್ರೆ ಅದನ್ನು ಸಿಪ್ಪೆ ತೆಗೆಯೋದು ತುಂಬಾ ಇಷ್ಟ. ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಂಡಿರೋದ್ರಿಂದ ಕಲರ್ ಸ್ವಲ್ಪ ರೆಡ್ಡಾಗೆ ಬಂದಿದೆ. ಬಟ್ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ಈ ರೀತಿ ಸಾಂಬಾರು ಮಾಡಿದಾಗ. ಮತ್ತು ಮಸಾಲೆ ಎಲ್ಲ ಸ್ವಲ್ಪ ಜಾಸ್ತಿ ಅನಿಸಲ್ಲ. ಈ ಸ್ವೀಟ್ನೆಸ್ ತಿಂತೀವಿ ಅನ್ನೋರು 1/2 ಸ್ಪೂನಷ್ಟು ಇದಕ್ಕೆ ಬೆಲ್ಲ ಹಾಕ್ಕೊಂಡ್ರೆ ಇನ್ನೂ ರುಚಿ ಕೊಡುತ್ತೆ. ನಮ್ಮ ಮನೇಲಿ ಬೆಲ್ಲ ಯಾವುದೇ ಒಂದು ಐಟಮ್ಗೆ ಹಾಕಿದ್ರೆ ಇಷ್ಟಪಡೋದಿಲ್ಲ. ಸೊ ನಾನು ಯಾವುದೇ ಒಂದು ರೆಸಿಪಿಗೆ, ಖಾರದ ರೆಸಿಪೀಸ್ಗೆ ಬೆಲ್ಲನ ಯೂಸ್ ಮಾಡೋದಿಲ್ಲ. ಇವಾಗ ಏನು ನಾವು ರುಬ್ಕೊಂಡಿದ್ದೀವಲ್ಲ ಆ ಖಾರ ಎಲ್ಲ ಹಾಕಿ ನಾನು ಯಾವಾಗಲೂ ಅಷ್ಟೇ ಏನೇ ಒಂದು ಪ್ರಿಪೇರ್ ಮಾಡಬೇಕಾದ್ರೂ ಈ ಥರ ಜಾರೆಲ್ಲ ನೀಟಾಗಿ ವಾಟರ್ ಹಾಕಿ ತೊಳ್ಕೊಂಡೇ ಯೂಸ್ ಮಾಡ್ತೀನಿ. ಯಾಕಂದರೆ ಅದರಲ್ಲೂ ಕೂಡ ಇನ್ನೂ
ಸ್ವಲ್ಪ ಇರುತ್ತೆ ಅಲ್ವ, ನಾವು ಗ್ರೈಂಡ್ ಏನು ಮಾಡ್ಕೊಂಡಿರ್ತೀವಿ ಅದನ್ನು, ಮತ್ತು ನಿಮ್ಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ನೀರನ್ನ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಇಡ್ಲಿಗೆ ಸಾಂಬಾರು ಅಂತಂದರೆ ಸ್ವಲ್ಪ ತಿನ್ನಾಗೇ ಇರಬೇಕಂದ್ರೆ ತೆಳುವಾಗೇ ಇರಬೇಕು, ಗಟ್ಟಿ ಇದ್ದರೆ ಅಷ್ಟೊಂದು ಟೇಸ್ಟ್ ಕೊಡಲ್ಲ. ಇವಾಗ ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸೋದಕ್ಕೆ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 20 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಕುದಿಸೋದಷ್ಟು ಟೇಸ್ಟ್ ಚೆನ್ನಾಗೇ ಕೊಡುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನೀವು ಯಾವಾಗಲೂ ಅಷ್ಟೇ ಸಾಂಬಾರು ಮಾಡಬೇಕಂದ್ರೆ ಬೇಳೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಯಾಕಂದರೆ ಬೇಳೆ ಜಾಸ್ತಿ ಆಗೋದ್ರೆ ಮಂದ ಅನಿಸುತ್ತೆ, ಅಂದರೆ ಇಡ್ಲಿಗೆ ಅಷ್ಟೊಂದು ಟೇಸ್ಟ್ ಇರಲ್ಲ ಬೇಳೆ ಜಾಸ್ತಿ ಇದ್ದರೆ. ನಾನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ಅಷ್ಟೇ ಬೇಳೆ ಹಾಕ್ಕೊಂಡಿರೋದು. ನೀವೊಂದು ಇನ್ನೂ ಕಡಿಮೆ ಮಾಡ್ಕೊತೀನಿ ಅಂದರೆ ಚಿಕ್ಕದಾಗಿ ಬೇಳೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇಡ್ಲಿ ಹಿಟ್ಟಿನ ರೆಸಿಪಿ ಬಂದು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ನೋಡಿಸ್ತೀನಿ ಯಾವ ರೀತಿ ನಾನು ಇಡ್ಲಿಗೆ ನೆನೆಸ್ಕೋತೀನಿ ಅಂತ. ಇದೇ ರೀತಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾರೇ ನನ್ನ ಒಂದು ರೆಸಿಪೀಸ್ನ ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅದರದ್ದು ರಿವ್ಯೂ ಯಾವ ರೀತಿ ಇತ್ತು ಅಂತ ನನಗೆ ಹೇಳಿ.